ರೆಗ್ಯುಲರ್ ಬೇಲ್ ಸಿಕ್ಕ ಮೇಲೆ ಕೊಲೆ ಆರೋಪಿ ದರ್ಶನ್ ಆಸ್ಪತ್ರೆ ವಾಸ ಅಂತ್ಯವಾಗಿದೆ, ನಿರೀಕ್ಷಿತ. ಬೆಳಗ್ಗೆ ಅವತ್ತು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಅವರು ಯಾವುದೋ ಅವ್ರ ವೈಫು ಶ್ರೀಮತಿಯವ್ರ ಮನೆಗೇನೋ ಹೋಗಿ ಸೇರ್ಕೊಂಡ್ರಂತೆ. ಬೆನ್ನು ನೋವಿನ ಕಾರಣ ಕೊಟ್ಟು 49 ದಿನಗಳ ಹಿಂದೆ ಮೆಡಿಕಲ್ ಇದರ ಮೇಲೆ ಬಂದಿದ್ದರು ಹೊರಕ್ಕೆ. ಆಗ ಆಪರೇಷನ್ ಮಾಡಿಸ್ಬೇಕು, ಮಾಡಿಸದೇ ಇದ್ದರೆ ತುಂಬ ಕಷ್ಟ ಇದೆ, ಅದೇನೋ ಪ್ಯಾರಾಲಿಸಿಸ್ ಆಗಿಬಿಡುತ್ತೆ, ಡ್ಯಾಶು 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 ಎಲ್ಲ ಹೇಳಿದ್ರು. ಕೋರ್ಟ್ ಅದನ್ನು ಒಪ್ಪಿ ಆಯ್ತಪ್ಪ ಚಿಕಿತ್ಸೆ ತಗೊಳ್ಳಿ ಅಂತ ಕೊಡಿಸಿತ್ತು. ಬಟ್ ಆಮೇಲೆ ಈಗ ಅದು ಆಪರೇಷನ್ ಇಲ್ಲವಂತೆ, ಏನೋ ಫಿಸಿಯೋಥೆರಪಿಲೇ ಮಾಡ್ತಾರಂತೆ. ಅಂದರೆ ಅರ್ಥ ಅವ್ರಿಗೆ ಆಪರೇಷನೇ ಬೇಕಿರಲಿಲ್ವಾ ಅಂತ ನಂಗೆ ಗೊತ್ತಿಲ್ಲಪ್ಪ. ನಾನು ಹೆಂಗೆ ಹೇಳಲಿ ಅದನ್ನು, ಹಂಗಿತ್ತು ಅಂತ ಅವಾಗ ಹೇಳಿದ್ರು. ನ್ಯಾಯಾಲಯ ಅದನ್ನು ಒಪ್ಪಿ ಹೌದು ಅಂತ ಹೇಳಿ ಕೊಟ್ಟಿತ್ತು. ಇದರಿಂದ ಆಗಿದ್ದ ಲಾಭ ಏನು ಅಂದರೆ ರೆಗ್ಯುಲರ್ ಬೇಲ್ ಸಿಗಕ್ಕೆ ಮೊದಲು ಒಂದು 30 ದಿನ ಮೊದಲು ಆಚೆ ಬಂದರು ಅಷ್ಟೇ ಅವರು. ಅದರ ಲಾಭ ಅದೇ ಆಗಿರೋದು ಅವ್ರಿಗೆ. ಬಟ್ ಅದು ಮಾಡಿಸ್ಕೊಳ್ಳೋದು ಬಿಡೋದು ನನಗೆ ಗೊತ್ತಿಲ್ಲ, ಯಾಕಂದರೆ ಈಗ ನ್ಯಾಯಾಲಯದ ಪರಿವ್ಯಾಪ್ತಿಗೆ ಬರಲ್ಲ ಅದು. ರೆಗ್ಯುಲರ್ ಬೇಲ್ ಅವ್ರಿಗೆ ಬಂದು ಆಗೋಗಿದೆ. ಸರಿ, ಅವ್ರು ಕರ್ಕೊಂಡೋಗೋಕ್ಕೆ ಅವ್ರ ಫ್ಯಾಮಿಲಿ ಕುಟುಂಬ ಎಲ್ಲ ಬಂದಿತ್ತಂತೆ. ಇನ್ನು ಸಾಕಷ್ಟು ಅನುಮಾನ ಆಗ್ಬಿಟ್ಟಿದೆ ಅಂತ ಕೆಲವರೆಲ್ಲ ಮಾತಾಡ್ತಿದ್ದಾರೆ. ಏನು ಅವ್ರದ್ದು ಸರ್ಜರಿ ಸುಳ್ಳು ಹೇಳಿದ್ರು ಅಂತ. ದಟ್ ಈಸ್ ನಾಟ್ ಟು ಬಿ ಡಿಸೈಡೆಡ್ ಬೈ ಅಸ್ ಅಂತ ನಾನು ಈಗಲೂ ಹೇಳೋದು. ನಾವು ಅಲ್ಲ ಅದನ್ನು ತೀರ್ಮಾನ ಮಾಡೋದು ಅಂತ ನಾನು ಹೇಳೋದು. ನಮಗೆ ಬೇಕು ಅಂದ್ಬಿಟ್ಟು ಅವ್ರದ್ದು ಸರ್ಜರಿ ಮಾಡ್ಸಕ್ಕಾಗಲ್ಲ. ಅಲ್ಲ, ಅದ್ರ ತೀವ್ರತೆ ಹೇಗೆ ಇರ್ಬೋದು, ಈಗಿಲ್ಲ ಅಂತಾರೆ ಅಷ್ಟೇ. ಹಾಗಾಗಿ ಇದರ ಇನ್ನೊಂದು ಆರೋಪಿ ಜಗದೀಶ್ ಮಾತ್ರ ಇವತ್ತು ಶೂರಿಟಿ ಸಿಕ್ತಂತೆ, ಹಂಗಾಗಿ ಶಿವಮೊಗ್ಗದಿಂದ ರಿಲೀಸ್ ಆಗಿದ್ದಾರೆ.